ಅಪ್ಪ, ನಾನು ಎಂದಾದರೂ ನಿಮ್ಮ ಕಣ್ಣಲ್ಲಿ ನೀರು ಬರುವಂತೆ ನಿಮ್ಮನ್ನು ಅಳಿಸಿದ್ದೇನೆಯೇ? ಕೊಂಚವೂ ಹಿಂದೆ ಮುಂದೆ ನೋಡದೆ ಹೌದಮ್ಮ, ಅಳಿಸಿದ್ದೀಯಾ ಎಂದು ಅಪ್ಪ ಹೇಳಿದ. ಅದಕ್ಕೆ ಅಚ್ಚರಿ ಭರಿತಳಾದ ಮಗಳು ಅದನ್ನು ಒಪ್ಪಿಕೊಳ್ಳಲು ಸ್ವಲ್ಪ ಅನುಮಾನಿಸುತ್ತಲೇ ಯಾವಾಗಪ್ಪ ಎಂದು ಕುತೂಹಲದಿಂದ ಕೇಳುತ್ತಾಳೆ. ಹಲೋ, ನಮಸ್ಕಾರ. ನುಡಿದಾರೆ ಚಾನೆಲ್ಗೆ ಸ್ವಾಗತ. ನಾನು ಬಾಳಿಯೇಡ ದಿವ್ಯಾ ಮಂದಪ್ಪ. ಅದಕ್ಕೆ ಅಪ್ಪ, ಪುಟ್ಟಿ, ಆಗ ನಿನ್ನ ವಯಸ್ಸು 1.5 ವರ್ಷ. ಮನೆಯೊಳಗೆ ಪುಟ್ಟ ಪುಟ್ಟ ಹೆಜ್ಜೆಗಳೊಂದಿಗೆ ಅಂಬೆಗಾಲ ನೀಡುತ್ತಾ ಎದ್ದು ಬಿದ್ದು ಓಡಾಡುತ್ತಿದೆ. ಆ ಸಮಯದಲ್ಲಿ ಒಮ್ಮೆ ಮನೆಯ ಎಲ್ಲರೆದುರು ನಿನಗೊಂದು ಪರೀಕ್ಷೆ ಮಾಡಬೇಕು ಅನ್ನಿಸ್ತು. ಒಂದು ದಿನ ನಿನ್ನ ಮುಂದೆ ಸಾಕಷ್ಟು ಹಣ, ಸುಂದರ ಗೊಂಬೆಗಳು, ಪೆನ್ನು, ಪುಸ್ತಕಗಳನ್ನು ಇಟ್ಟಿದ್ದೆವು. ನಮ್ಮೆಲ್ಲರ ಉದ್ದೇಶ ಅವುಗಳಲ್ಲಿ ನೀನು ಯಾವುದಾದರೂ ಇಷ್ಟಪಟ್ಟಿದ್ದನ್ನು ಹೋಗಿ ತೆಗೆದುಕೊಳ್ಳುತ್ತೀಯಾ ಎಂಬುದಾಗಿತ್ತು. ಒಂದು ವೇಳೆ ನೀನು ಹಣ ಮುಟ್ಟಿದ್ದರೆ ಜೀವನದಲ್ಲಿ ಸಾಕಷ್ಟು ಹಣ ಸಂಪಾದಿಸುತ್ತೀಯಾ ಎಂದು, ಪೆನ್ನು ಪುಸ್ತಕಗಳನ್ನು ಇಷ್ಟಪಟ್ಟು ಅದರತ್ತ ಹೊರಳಿದರೆ ನೀನು ಮುಂದೆ ಉನ್ನತ ಶಿಕ್ಷಣ ಪಡೆದು ದೊಡ್ಡ ಮೇಧಾವಿಯಾಗುತ್ತೀಯ ಎಂದು, ಒಂದು ವೇಳೆ ಇವೆರಡನ್ನು ಬಿಟ್ಟು ಬೊಂಬೆಗಳನ್ನ ಹಿಡಿದುಕೊಂಡರೆ ನೀನು ಸದಾ ಆಡುತ್ತಾ ನಗುತ್ತಾ ಇಡೀ ಜೀವನವನ್ನೇ ಖುಷಿ ಖುಷಿಯಾಗಿ ಕಳೆಯುತ್ತೀಯಾ ಎಂದು ನಾವೆಲ್ಲರೂ ಅರ್ಥೈಸಿಕೊಂಡು ಅವೆಲ್ಲವನ್ನು ನಿನ್ನ ಮುಂದೆ ಇಟ್ಟು ಹಾಗೆ ಹೇಳಿದ್ದೆ. ನಮಗೂ ಅದನ್ನು ತಿಳ್ಕೊಳ್ಳುವ ಕುತೂಹಲ ಇತ್ತು. ನಿನ್ನ ಮುಂದೆ ಆ ಪುಸ್ತಕಗಳನ್ನಿಟ್ಟು ಯಾವುದಾದರೂ ಒಂದನ್ನು ಆರಿಸಿಕೋ ಎಂದಾಗ ನೀನು ನಿಧಾನಕ್ಕೆ ಅಂಬೆಗಾಲಿಡುತ್ತಾ ಅವುಗಳ ಬಳಿ ಹೋಗಿ ಅಲ್ಲಿಯೇ ಕ್ಷಣಕಾಲ ಅವುಗಳೆದುರು ಕೂತೆ. ಮನೆಯಲ್ಲಿ ನಾವೆಲ್ಲರೂ ನಿನ್ನನ್ನೇ ನೋಡುತ್ತಿದ್ದೆವು. ಆಗ ನೀನೇನು ಮಾಡಿದೆ ಗೊತ್ತಾ? ಅಪ್ಪ ಹೀಗೆ ಮುಂದುವರಿಸುತ್ತಾ, ಅನಂತರ ನೀನು ಅದಾವುದನ್ನು ಮುಟ್ಟದೆ ಮನೆಯಲ್ಲಿ ಕುಳಿತಿದ್ದ ಯಾರ ಬಳಿಯೂ ಹೋಗದೆ ನಿಧಾನಕ್ಕೆ ಎಲ್ಲರಿಗಿಂತ ದೂರದಲ್ಲಿ ನಾನಿದ್ದಲ್ಲಿಗೆ ಬಂದು ನನ್ನ ತೊಡೆಯ ಮೇಲೆ ಹತ್ತಿ ಕುಳಿತು ಗಟ್ಟಿಯಾಗಿ ನನ್ನ ಕೈ ಬೆರಳನ್ನು ಹಿಡಿದು ನನ್ನತ್ತ ತಿರುಗಿ ನನ್ನೊಡಲಲ್ಲೇ ಬೆಚ್ಚಗೆ ಅವಿತು ನಸುನಗುತ್ತಾ ಮಲಗಿದ್ದೆ. ಈ ಪ್ರಪಂಚದಲ್ಲಿ ಬೇರೆಲ್ಲ ವಸ್ತುಗಳಿಗಿಂತಲೂ ತನ್ನ ಅಪ್ಪನೇ ಇಷ್ಟವಾಗಿ ಅವನೇ ಬೇಕೆಂದು ಬಳಿ ಸಾರಿ ಬರುವ ನಿರ್ಮಲವಾದಂತಹ ಮನಸ್ಸು ಇರುವ ಹೆಣ್ಣು ಮಗಳಾದವಳಿಗೆ ಮಾತ್ರವೇ ಎಂಬುದು ಅಂದೇ ನಿರೂಪಿಸಿಬಿಟ್ಟೆಯಮ್ಮ. ತನ್ನ ಅಪ್ಪ ಎಷ್ಟೇ ದೂರದಲ್ಲಿದ್ದರೂ ಸದಾ ಅವನ ಕ್ಷೇಮವನ್ನೇ ಮನಸಾರೆ ಬಯಸುವ ಹೃದಯವೆಂದರೆ ಅದೇನಿದ್ದರೂ ಹೆಣ್ಣು ಮಕ್ಕಳದು ಮಾತ್ರವೇ ಎಂಬುದು ಚಿಕ್ಕಂದಿನಿಂದಲೇ ತೋರಿಸಿಕೊಟ್ಟೆ. ಹೀಗಾಗಿ ಅಂದು ಹೃದಯವೆಲ್ಲ ಒದ್ದೆಯಾಗುವಂತೆ ಭಾವುಕನಾಗಿ ಭರಪೂರ ಕಣ್ಣೀರು ಹಾಕಿದೆ. ಮನಸಾರೆ ಅತ್ತೆ, ಮನೆ ಮಿಡಿಯುವಂತೆ ನಿನ್ನನ್ನು ಬಾಚಿ ಅಪ್ಪಿದೆ. ಅಂದು ನಾ ಹಾಕಿದ ಕಣ್ಣೀರಿಗೆ ನೀನೇ ಕಾರಣವಾದೆಯಮ್ಮ. ಅಂದ ಹಾಗೆ ಅದು ಬರೀ ಕಣ್ಣೀರಲ್ಲ, ಆನಂದ ಕಣ್ಣೀರು ಎಂದ ತಂದೆಯ ಕಂಗಳು ಮತ್ತೆ ತೇವವಾಗಿದ್ದವು. ಬಹುಶಃ ಇದೊಂದು ಘಟನೆ ಸಾಕು ತಂದೆ ಮಗಳ ದಿವ್ಯಾನುಬಂಧದ ವಿಸ್ತಾರವನ್ನ ಅರ್ಥ ಮಾಡಿಕೊಳ್ಳಲು. ಬಹುಶಃ ಈ ಕಾರಣಕ್ಕಾಗಿಯೇ ಬಹುತೇಕ ಹೆಣ್ಣು ಮಕ್ಕಳು ಎಷ್ಟೇ ದೊಡ್ಡವರಾಗಿ ಎಷ್ಟೇ ದೂರಕ್ಕೆ ಎಲ್ಲಿಯೇ ಹೋದರೂ ತಮ್ಮ ತಂದೆಯನ್ನು ಮಾತ್ರ ಹೃದಯದಲ್ಲಿಯೇ ಇಟ್ಟು ಪೂಜಿಸುತ್ತಾರೆ, ಅವರಿಗಾಗಿ ಮಿಡಿಯುತ್ತಾರೆ, ಅವರ ಆರೋಗ್ಯ ಚೆನ್ನಾಗಿರಲೆಂದು ಮನದಲ್ಲೇ ಪ್ರಾರ್ಥಿಸುತ್ತಾರೆ. ಅದಕ್ಕಾಗಿಯೇ ಒಬ್ಬ ತಂದೆಗೆ ಮಗಳು ಕೇವಲ ಮಗಳಾಗಿಯೇ ಉಳಿಯೋಲ್ಲ, ಅವಳು ಅವನ ತಾಯಿಯಾಗಿಯೂ ಕಾಣಿಸುತ್ತಾಳೆ, ಮತ್ತೊಬ್ಬರ ಸಂಸಾರವನ್ನ ಬೆಳಗುವ ಆಶಾ ಜ್ಯೋತಿಯಾಗಿಯೂ ಕಂಗೊಳಿಸುತ್ತದೆ. ಅಪ್ಪನಿದೆ ಚಿಪ್ಪಿನಲ್ಲಿ ಸದಾ ಧ್ವಜಾನ್ಯಮಾನವಾಗಿ ಬೆಳಗುತ್ತಲೇ ಇರುತ್ತಾಳೆ. ಮಗಳಾದವಳು ತನ್ನ ತಂದೆಯ ಕಣ್ಣಲ್ಲಿ ತರಿಸಿದ ಈ ರೀತಿಯ ಆನಂದದ ಕಣ್ಣೀರಿನ ಮೌಲ್ಯವಿದೆಯಲ್ಲ, ಅದು ಅಂಬಾರದಷ್ಟೇ ವಿಶಾಲ, ಅನಂತದಷ್ಟೇ ಆಳ, ಅಂತರಂಗದ ಸುಪ್ತ ಮಧುರ ಭಾವನೆಗಳಂತೆಯೇ ಅನನ್ಯ. ಮಗ ಹುಟ್ಟಿದರೆ ಖುಷಿ ಪಡಿ, ಒಂದೊಮ್ಮೆ ಮಗಳು ಜನಿಸಿದರೆ ಇನ್ನು ಹೆಚ್ಚಿನ ಹೆಮ್ಮೆ ಪಡಿ. ನಮಸ್ಕಾರ.